ಇಲ್ಲ ಇಲ್ಲ ಫೋನ್ ಮಾಡಿದ್ರೆ ಇವಾಗ ಎತ್ತಲಿಲ್ಲ ನಾನು. ಅಲ್ಲಲ್ಲ ಅವ್ರಿಗೆ ಈಗ ಏನಾದ್ರು ಅವರು ಕೂಟ ಕೋಪ ಮಾಡ್ಕೊಂಡಾಗೆಲ್ಲ ಈ ತರದೆಲ್ಲ ಹಾಡುಗಳು ಏ ಇಲ್ಲ ಇಲ್ಲ ಮಗನೇ, ಆ ಥರದ್ದು ಅದು ಇದಿಲ್ಲ ನಮಗೆ. ಕ್ಯೂಟಾಗಿ ಯಾರು ನಮ್ಮ ಮೇಡಮ್ ಕ್ಯೂಟಾಗಿ ಕೋಪ ಮಾಡ್ಕೊಳ್ಳೋದ ಆಮೇಲೆ ನೋಡಿ ಏನ್ ಸಮಾಧಾನ ಮಾಡ್ತೀಯ ಮರ, 18-20 ವರ್ಷ ಆಯ್ತು ಮದುವೆ ಆಗಿ. ನೀನು ಒಳ್ಳೆ ಮಗನ್ ವಿಚಾರವಾಗಿ ಮಗನ್ನ ಇಂಡಸ್ಟ್ರಿಗೆ ತರದ ಅಥವಾ ಡೈರೆಕ್ಷನ್ ನಮ್ಮ ಮೇಡಮ್ ನಮ್ಮ ಬಾಸ್ ನಮ್ಮ ಮೇಡಮ್ ನಾವೆಲ್ಲ ಅವನ್ನ ಓದಕ್ಕೆ ಹೇಳಿದ್ದೀನಿ ಓದ್ತೀಯಾನೆ, ಚೆನ್ನಾಗಿ ಓದ್ಲಿ, ಓದಾದ್ಮೇಲೆ ಮಿಕ್ಕಿದ್ ನೋಡೋಣ ಮಗನೇ. ಯೋಚನೆ ಇದೆಯಾ ಸರ್? ಯೋಚನೆ ಇದೆಯಾ ಗೊತ್ತಿಲ್ಲ ಮಗನೇ, ಅವ್ರವ್ರ ಹಣೆ ಬರ ಅಲ್ವಾ. ಸೊ ನಮ್ಗೇನು ಗೊತ್ತು ಗೊತ್ತಾ, ನಾನೆಲ್ಲ ಎಸ್ಕೊಂಡಿದ್ದೆ, ನಮ್ಮ ಹಣೆ ಬರ ನೋಡು ಮಗ ಬಂದ್ವಿ ಅಲ್ವಾ, ಏನೋ ದೇವ್ರ ಅನ್ನ ಕೊಟ್ಟ, ಸೊ ಇದಾಯಿತು ಬಂದ್ವಿ. ಸೊ ಅವನ ಹಣೆ ಬರ ಏನು ಗೊತ್ತಿಲ್ಲ. ನಾನು ಹೇಳೋದು ಪ್ರತಿಯೊಬ್ಬರು ದೊಡ್ಡವ್ರ ಮಕ್ಳು ಯಾರು ಸ್ಟ್ರಗಲ್ ಮಾಡ್ಕೊಂಡು ಬರ್ಬೇಕು. ಈಗ ಲೈಕ್ ಫೈಟ್ ಮಾಡಬೇಕು ಅಂತ ಹೇಳ್ತೀನಲ್ಲ, ಯಾವತ್ತೂ ಹಸ್ಕೊಂಡಿರ್ಬೇಕು ಮನ್ಸ. ಇದು ಹಸು ಎರಡು ಹಸುವಿದ್ರೆ 100% ಬರ್ತಾನೆ. ಯಾವಾಗ ಈ ಸ್ವಲ್ಪ ದೊಡ್ಡವ್ರ ಮಕ್ಳು ಏನಾಗುತ್ತೆ, ಇದು ಹಸುವಿರಲ್ಲ. ನಿಮ್ಗೆ ಗೊತ್ತೇ ಇದೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತ ಅಲ್ವಾ. ಅವಾಗ ಹಸು ಇರಬೇಕು. ಹಸು ಇರೋ ಥರ ನಾವು ಆಸ್ ಎ ಪೇರೆಂಟ್ಸ್ ಅವ್ರನ್ನ ಮಾಡಬೇಕು. ಪ್ರತಿಯೊಂದಕ್ಕೂ ಹೇಳ್ತಾರೆ, ನಾನು ನಾಟ್ಲೋಕೆ ನೇಮ್ ಇರೋ ಮಕ್ಳುಗಳಂತೆಲ್ಲ ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೇಳೋದು, ಪ್ರತಿಯೊಬ್ಬ ದೊಡ್ಡ ಮಕ್ಳಿಗೂ ಅದನ್ನ ಹೇಳೋದು. ಹಸುವಿದ್ದವನಿಗೆ ಹಂಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ನಮ್ಗೆ ಹಸುವಿತ್ತು ಮಗ, ಊರಿಂದ ಬಸ್ಸದು ಉದರಂಗ ಬಸ್ಸತ್ತು ಓಡ್ ಬಂದ್ವಿ ಒಡ್ಸ್ಕೊಂಡ್ವಿ, ಓದ್ವಿ, ಬಂದ್ವಿ, ಅಲ್ದ್ವಿ, ಅಣ್ಣ ಒಂದು ಚಾನ್ಸ್ ಕೊಡ್ರೋಣ ಅಂದ್ವಿ. ಏನೋ ನೀವೆಲ್ಲ ಸೇರ್ಕೊಂಡು ನಮ್ಮನ್ನು ತಂದು ಇಲ್ಲಿ ಕೂರಿಸಿದ್ದೀರಾ. ಸಿಂಪಲ್. ಹೌದಾ? ಎಲ್ಲಿ ನೋಡಿದ್ರು ನಮ್ಮ ಮೈಕ್ಲೆಲ್ಲ ಮಕ್ಳು ಹಾಕಿರ್ತಾರೆ. ನಾನೊಂದು 10 ಲಕ್ಷ ಕೇಳ್ತೀನಿ. ಯಾಕೆ ಕೊಡಲ್ವಾ? ಅಲ್ಲ, ನೀವು ತೊಗೊಂಡೋಗ್ಬಿಟ್ಟು ಬಾಂಬೆಲ್ಲ 5 ಲಕ್ಷ 6 ಲಕ್ಷ ಕೊಡ್ತೀರಾ. ಮತ್ತೆ ನೀವು ಯಾಕೆ ಕೊಡ್ತೀರಿ? ನೀವು ಬಾಂಬೆಲ್ಲ 5 ಲಕ್ಷ 6 ಲಕ್ಷ. ಹೌದು, 10 ಲಕ್ಷ ಕೊಡ್ಲೇಬೇಕು ನನಗೆ, ಇಲ್ಲಾಂದ್ರೆ ಆಡೋದಿಲ್ಲ. ನಾನು ಏನೇ ತಗೊಂಡ್ರು ಮಗನೇ ಟ್ರಸ್ಟ್ ಮಾಡಿದ್ದೀನಿ ಕಂದ. ಟ್ರಸ್ಟು ಕೊಡ್ತಾರೆ, ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ. ಸೊ ಅದರಿಂದ ಹೋಗ್ತಾ ಇರ್ತದೆ ಮಗನೇ. ನಾನು ಪಬ್ಲಿಸಿಟಿ ತಗೊಳ್ಳಲ್ಲ, ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ. ಯಾರ್ಯಾರಿಗೆ ಚೆಕ್ ಕೊಡ್ತೀನಿ, ಯಾರ್ಯಾರಿಗೆ ತಗೋಬೇಕು. ಈಗ ದುಡ್ಡು ಕೊಡ್ಬೋದು, ದುಡ್ಡು ಕೊಡೋದಕ್ಕಲ್ಲ, ಪ್ರೇಮ್ ಸರ್ ಸಿಗೋದಿಲ್ಲ, ಬಿಸಿ. ಅವ್ರು ಸಿಕ್ಕರೆ 10 ಲಕ್ಷ 20 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಈ ಹಾಡು ಲಿರಿಕ್ಸು ಮತ್ತು ಕಂಪೋಸಿಷನ್ ಆದಾಗ ನಮ್ಮ ಡೈರೆಕ್ಟ್ರು ಮತ್ತು ಹೀರೋ, ನಮ್ಮ ಪ್ರೊಡ್ಯೂಸರ್, ನಾವೆಲ್ಲ ಟೀಮ್ ಕೂತ್ಕೊಂಡು ಪ್ರೇಮ್ ಸರ್ ಇದಕ್ಕೆ ಸರಿಯಾದ ವಾಯ್ಸ್ ಇವ್ರದೇ ಬೇಕು ಅಂತ ಹೇಳಿದ್ರಲ್ಲ, ಆ ಥರ ಫಾಲೋಅಪ್ ಇವ್ರನ್ನ ಅಪ್ಲಿಕೇಶನ್ನು ಮತ್ತು ಇವ್ರ ಟೈಮ್ ಪಾಪ ಸಾರು ಬ್ಯುಸಿ ಅಲ್ವಾ, ಕೇಳಿ ಮತ್ತು ಅದು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ ಜೊತೆ ಕೆಲಸ ಮಾಡ್ತೀವಿ ಸರ್. ಹಾಗಾಗಿ ಇವ್ರ ವಾಯ್ಸ್ ನಮಗೆ ಬೇಕು ಅಂತ ನಾವು ಪಟ್ಟು ಹಿಡಿದು ಕೂತ್ಕೊಂಡು, ಆಮೇಲೆ ಅವ್ರ ಟೈಮು ಕೊಟ್ಟರು ಪಾಪ. ಸಾರು ಬಂದು ರೆಕಾರ್ಡಿಂಗ್ ಟೈಮ್ ಭಾಳ ಕಡಿಮೆನೇ, ಏನು ಒಂದು 2 ಅವರ್ಸಲ್ಲಿ ಹಾಡು ಮುಗಿಸಿದ್ರು. ಸೊ ಹಾಗಾಗಿ ಅವ್ರದ್ದೇ ಸಾಂಗ್ ಇದು.